Spersh Hospital demonstrates coordinated mass casualty response following industrial fire, Bangalore. In the aftermath of the industrial fire accident at a textile design printing factory on Mysore Road on 1st February evening, 5 critically injured burn victims were treated at Spersh Hospital, RR Nagar, reinforcing the hospital's preparedness to manage high-acuity mass casualty emergencies. The hospital's strategic location and arterial connectivity. ಸೊ ಇವತ್ತು ಈ ಒಂದು ಸಮಾವೇಶದಲ್ಲಿ ನಾವು ನಮ್ಮ ಸ್ಪರ್ಶ್ ಹಾಸ್ಪಿಟಲ್ RR ನಗರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಹೆಸರು ಡಾಕ್ಟರ್ ಗುಣಶೇಖರ್ ಉಪಲಪಾಟಿ, ನಮ್ಮ ಕೊಲೀಗ್ ಡಾಕ್ಟರ್ ದೀಪಕ್ KL ಗೌಡ, ನಾವು ಇಬ್ಬರು ಟೀಮ್ ಆಗಿ ವರ್ಕ್ ಮಾಡ್ತಾ ಇದೀವಿ ಇಲ್ಲಿ. ನಮಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ನಿತಿನ್ ಕಡೆಯಿಂದ ಫೆಬ್ರವರಿ ಫಸ್ಟ್ ವೀಕಲ್ಲಿ ಸಾಯಂಕಾಲ ಒಂದು 8:30 9 o'clock ಆ ಟೈಮಲ್ಲಿ ಒಂದು ಕಾಲ್ ಬಂದಿತ್ತು. ಈ ಥರ ಒಂದು ಇಂಡಸ್ಟ್ರಿ ಎಕ್ಸ್ಪ್ಲೋಷನ್ ಆಗಿದೆ, ಅದರಲ್ಲಿ ಬರ್ನ್ಸ್ ಆಗಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ ಅರೌಂಡ್ 40 to 60% ಇದೆ. ಮತ್ತು ಫೇಶಿಯಲ್ ಬರ್ನ್ಸ್ ಇದೆಯಾ ಅಂತ ಕೇಳಿದಾಗ ಹೌದು ಇದೆ, ಅದರಲ್ಲಿ 4 ಪೇಷಂಟಿಗೆ ಫೇಶಿಯಲ್ ಬರ್ನ್ಸ್ ಆಗಿದೆ ಅಂದಾಗ ಅದು ತುಂಬ ಕ್ರಿಟಿಕಲ್ ಆಗುತ್ತೆ. ಯಾಕಂತಂದರೆ ಏರ್ವೇ ಬರ್ನ್ಸ್ ಆಗಿದ್ದಾಗ ಸರ್ವೈವಲ್ ರೇಟ್ಸ್ ತುಂಬ ಕಡಿಮೆ ಇರುತ್ತೆ. ವೆರಿ ಪೂರ್ ಪ್ರೋಗ್ನೋಸಿಸ್, ಮೋರ್ ದೆನ್ 40% ಬರ್ನ್ಸ್ ಆ್ಯಂಡ್ ವಿತ್ ಇನಲೇಷನ್ ಬರ್ನ್ಸ್. ಸೊ ಅಂಥ ಪೇಷಂಟ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಒಳ್ಳೆ ಟೀಮ್ ಸಪೋರ್ಟ್, ಮಲ್ಟಿ ಡಿಸಿಪ್ಲಿನರಿ ಸಪೋರ್ಟ್ ಬೇಕಾಗತ್ತೆ. ಅದೆಲ್ಲ ನಮಗೆ RR ನಗರ್ ಸ್ಪರ್ಶ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ವೆದರ್ ಇಟ್ ಈಸ್ ಕ್ರಿಟಿಕಲ್ ಕೇರ್, ಅನಸ್ಥೀಶಿಯಾ ಡಿಪಾರ್ಟ್ಮೆಂಟ್, ಪಲ್ಮನಾಲಜಿ ಡಿಪಾರ್ಟ್ಮೆಂಟ್, ಪರ್ಟಿಕ್ಯುಲರ್ಲಿ ನರ್ಸಿಂಗ್ ಟೀಮ್ ಅದು ಇರೋದ್ರಿಂದ ನಾನು ಓಕೆ ತಗೋಬಹುದು ಅನ್ನೋ ಒಂದು ಧೈರ್ಯದಲ್ಲಿ ತಗೊಂಡು ಆ ಪೇಷಂಟ್ಸ್ನ ಮ್ಯಾನೇಜ್ ಮಾಡಿ ಇವಾಗ 2 ತಿಂಗಳಾಗಿದೆ. ಎಲ್ಲ ಸರ್ವೈವ್ ಆಗಿ ಮನೆಗೆ ಹೋಗಿದ್ದಾರೆ. ಮತ್ತೆ ಅವರಿಗೆ OPD ಬೇಸಿಸಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಫಾರ್ ಫರ್ದರ್ ರಿಕವರಿ, ಬಟ್ ನೌ ದೇ ಆರ್ ಔಟ್ ಆಫ್ ಡೇಂಜರ್ ಫಾರ್ ಲೈಫ್ ಆ್ಯಂಡ್ ಹೆನ್ಸ್ ವಿ ಆರ್ ಕಾಲಿಂಗ್ ಫಾರ್ ದಿಸ್ ಮೀಟಿಂಗ್ ಟು ಇನ್ಫಾರ್ಮ್ ದ ಪಬ್ಲಿಕ್. ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ಮೊದಲನೇ ವಾರ, 2ನೇ ವಾರ, ಈ 2 ವಾರನೂ ಜೀವ ಕಳ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ಈ ಥರ ಕೇಸ್ಗಳಲ್ಲಿ. ಮುಖ್ಯವಾಗಿ ಏನು ಅಂತಂದರೆ ಫಸ್ಟ್ ವೀಕಲ್ಲಿ ವಾಟರ್, ಸಾಲ್ಟ್ ಲಾಸ್, ಹೀಟ್ ಲಾಸ್ ಇನ್ ದ ಬಾಡಿ, ಮತ್ತು ಏನಂತಂದರೆ ಟಾಕ್ಸಿನ್ಸ್, ಸೈಟೋಕೈನ್ ಸ್ಟಾರ್ಮ್ ಬಿಕಾಸ್ ಆಫ್ ದ ಡೆಡ್ ಸ್ಕಿನ್ ಆನ್ ದ ಬಾಡಿ. ಅದನ್ನೆಲ್ಲ ಅವಾಗಲೇ ಮೊದಲನೇ ವಾರದಲ್ಲೇ ಆಪರೇಷನ್ ಥಿಯೇಟರ್ ಕರ್ಕೊಂಡೋಗಿ ಬರ್ನ್ ಆಗಿರೋ ಚರ್ಮ ಎಲ್ಲ ತೆಗೆದು ಅದನ್ನು ಕವರ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಬ್ಯಾಂಕ್, ವಿಕ್ಟೋರಿಯಾ ಹಾಸ್ಪಿಟಲ್ ಇರುವಂಥ ಸ್ಕಿನ್ ಬ್ಯಾಂಕಿಂದ ಸ್ಕಿನ್ ತರಿಸ್ಕೊಂಡು ಅದನ್ನು ಹಾಕಿ ಕವರ್ ಮಾಡಿದಾಗ ನಾವು ವಾಟರ್ ಲಾಸು, ಫ್ಲೂಯಿಡ್ ಮತ್ತು ಸಾಲ್ಟ್ ಲಾಸು, ಹೀಟ್ ಲಾಸ್ ಅದೆಲ್ಲ ಪ್ರಿವೆಂಟ್ ಮಾಡೋಕ್ಕಾಯಿತು. ಸೊ ಹಾಗಾಗಿ ಮೊದಲನೇ ವಾರ ಸರ್ವೈವ್ ಆಗಿದ್ದಾರೆ. 2ನೇ ವಾರ ಇನ್ಫೆಕ್ಷನ್ ಬರ್ದೇ ಇರೋ ಥರ ನೋಡ್ಕೊಂಡಿರೋದ್ರಿಂದ 2ನೇ ವಾರ ಸರ್ವೈವ್ ಆಗಿದ್ದಾರೆ. ಯಾಕಂದರೆ 2ನೇ ವಾರದಲ್ಲಿ ಸೆಪ್ಟಿಕ್ ಶಾಕ್ ತುಂಬ ಕಾಮನ್. ಸೊ ಅದನ್ನು ನಾವು ಮೇಯ್ನ್ಲಿ ಬಿಕಾಸ್ ಆಫ್ ಬ್ಯಾರಿಯರ್ ನರ್ಸಿಂಗ್, ಒಂದೊಂದು ಪೇಷಂಟಿಗೆ ಒಂದು ಸಪ್ರೇಟ್ ನರ್ಸನ್ನು ಕೊಟ್ಟು ಒಂದು ದಿನದಲ್ಲಿ 3 ಶಿಫ್ಟ್ಸಲ್ಲಿ ಟೋಟಲ್ ಐ ಥಿಂಕ್ 21-22 ನರ್ಸಸ್ ವೆರ್ ಸ್ಪೇರ್ಡ್ ಓನ್ಲಿ ಫಾರ್ ದೀಸ್ 5 ಪೇಷಂಟ್ಸ್ ಡ್ಯೂರಿಂಗ್ ದ ಫಸ್ಟ್ 2 weeks. ಸೊ ಅವರೆಲ್ಲ ಒಂದೊಂದು ಪೇಷಂಟ್ ಸಪ್ರೇಟಾಗಿ ನೋಡ್ಕೊಂಡಿರೋದ್ರಿಂದ ಯಾವುದೇ ಒಂದು ಇನ್ಫೆಕ್ಷನ್ ಆಗದೆ ಈ ಎಲ್ಲ ಪೇಷಂಟ್ಸನ್ನು ರಿಕವರ್ ಆಗಿ ಮನೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈ ಮುಖಾಂತರ ನಾನು ಜನತೆಗೆ ಕೇಳ್ಕೊಳ್ಳೋದು ಏನಂತಂದರೆ, ಸ್ಕಿನ್ ಬ್ಯಾಂಕಿಗೆ ಚರ್ಮದಾನ ಮಾಡಿ ಆ ಥರ ಮಾಡೋದ್ರಲ್ಲಿ ಈ ಥರ ಪೇಷಂಟ್ಸ್ನ ನಾವು ಸೇವ್ ಮಾಡ್ಬೋದು. ಅದು ನೀವು ಚರ್ಮದಾನ ಮಾಡಿಲ್ಲ ಅಂತಂದರೆ ನಮಗೆ ಮೊದಲನೇ ವಾರದಲ್ಲಿ ಬೇಕಾಗಿರೋ ಚರ್ಮ ಸಿಗಲ್ಲ. ಅಂಥ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಸೇವ್ ಮಾಡೋದು. ಮತ್ತು ಏನೇ ಬರ್ನ್ ಆಯಿತು ಅಂತಂದ್ರೇನು ಮೋರ್ ದೆನ್ 30% ಆ ಥರ ಬರ್ನ್ಸ್ ಆದಾಗ ನೀವು ಸರಿಯಾದ ಆಸ್ಪತ್ರೆಗೆ ಹೋಗಿ ವಿತೌಟ್ ಡಿಲೇ ಟ್ರೀಟ್ಮೆಂಟ್ ಮಾಡಿಕೊಂಡು, ಎಸ್ಪೆಷಲಿ ಫೇಶಿಯಲ್ ಬರ್ನ್ಸ್ ಎಲ್ಲ ಆದಾಗ ಕ್ರಿಟಿಕಲ್ ಕೇರ್ ಸಪೋರ್ಟ್ ಎಲ್ಲ ಚೆನ್ನಾಗಿರೋ ಆಸ್ಪತ್ರೆಗೆ ಸೇರಿಕೊಂಡು ಸರಿ ಮಾಡಿಸ್ಕೊಳ್ಳಿ. ಸೊ ಇದು ಮತ್ತು ಮಾಸ್ ಕ್ಯಾಶುಯಾಲಿಟಿ ಆ ಥರ ಏನಾದರೂ ಆದಾಗ ಆ ಥರ ಹಾಸ್ಪಿಟಲ್ಸ್ ಯಾವುದು ಮಾಸ್ ಕ್ಯಾಶುಯಾಲಿಟಿ ಪ್ರಿಪೇರ್ಡ್ ಆಗಿರ್ತಾರೋ ಅಂಥ ಹಾಸ್ಪಿಟಲ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಬೆಟರು. ಇನಿಷಿಯಲ್ ಆಗಿ ಅಲ್ಲಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರೇನು ಇಲ್ಲಿ ಗೋಲ್ಡನ್ ಅವರ್. ಇನ್ನೊಂದು ಏನಂತ ನಾನು ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್ ಈಸ್ ದಟ್ ನಾಟ್ ಸರ್ಪ್ರೈಸ್ಡ್, ಥಿಂಕಿಂಗ್ ದಟ್ ಸ್ಪರ್ಶ್ ಹಾಸ್ಪಿಟಲ್ RR ನಗರ್ ಅಲ್ಲಿ ಇರೋದು ಇಟ್ ಈಸ್ ಇನ್ ಅ ಸ್ಟ್ರಾಟಜಿಕ್ ಲೊಕೇಶನ್. ಯಾಕಂತಂದರೆ ನೈಸ್ ರೋಡಿಂದ ಜಸ್ಟ್
you can directly come to the hospital from Nice Road. And this Nice Road is connected to all the radial arterial roads. ನಮಗೆ ಆ ಕಡೆ ಹೊಸೂರು ರೋಡ್ ಇಂದ ಹಿಡಿದು ಮತ್ತೆ ಬನ್ನೇಘಟ್ಟ ರೋಡ್, ಕನಕಪುರ ರೋಡ್, ಮತ್ತೆ ಮೈಸೂರು ರೋಡ್, ಮತ್ತೆ ತುಮಕೂರು ರೋಡ್, ಮಾಗಡಿ ರೋಡ್, ಇದು ಎಲ್ಲಾನು ನೈಸ್ ರೋಡ್ಗೆ ಸೇರುತ್ತೆ. ಅಲ್ಲಿಂದ ಒಂದು ಸ್ಟ್ರೈಟ್ ರೋಡ್ ನೈಸ್ ರೋಡ್ ಇದೆ, ಎಕ್ಸ್ಟೆನ್ಷನ್ ಇಲ್ಲಿ RR ನಗರ್ಗಿದೆ. ಸೊ ಹಾಗಾಗಿ ದ ಟೈಮ್ ಸೇವ್ಡ್, ಈ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಆ ಥರ ಪ್ರಾಬ್ಲಮ್ ಇಲ್ಲದೆ ದೇ ಕ್ಯಾನ್ ರೀಚ್ safely, and all these industrial places which are located on Mysore Road or Kanakpura Road, Hosur Road and Tumkur Road, and there are many industrial hubs. If there are any mass casualty or injuries like that, don't think twice. Come straight to RR Nagar, where we have got a very good team and we can manage it very well. That much confidence I can give.